ಪಹಲ್ಗಾಮ್ ಉಗ್ರ ದಾಳಿಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಉಗ್ರರು ಎಲ್ಲೇ ಇದ್ರೂ ಕೂಡ ಬೆಳೆಯೋದಕ್ಕೆ ಅವಕಾಶ ಕೊಡಬಾರದು. ಅಮಾನವೀಯ ಕೃತ್ಯ ನಡೆದು ಹೋಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಖಂಡನೆ ವ್ಯಕ್ತಪಡಿಸಿರೋದು. ಪುಲ್ವಾಮಾ ಘಟನೆಯಿಂದಾಗಿ ಕೇಂದ್ರ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ ಇದೆ, ಹಾಗಾಗಿನೇ ಹೀಗಾಯಿತು ಅನ್ಸುತ್ತೆ. ಘಟನೆಯಾದ ಬಳಿಕ ಕ್ರಮ ತೆಗೆದುಕೊಳ್ಳೋದು ಬೇರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅನ್ಸುತ್ತೆ, ಹಾಗಾಗಿನೇ ಈ ಘಟನೆ ನಡೆದಿದೆ. ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಅಟ್ಲೀಸ್ಟ್ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಘಟನೆ ಆದ ಬಳಿಕ ಕ್ರಮ ತೆಗೆದುಕೊಳ್ಳೋದಲ್ಲ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಉಗ್ರರ ದಾಳಿಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಉಗ್ರರು ಎಲ್ಲೇ ಇದ್ರೂ ಕೂಡ ಅವರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅವರನ್ನ ಹತ್ತಿಕ್ಕುವಂತ ಅಥವಾ ಅವರನ್ನ ಕೊಲ್ಲುವಂತ ಪ್ರಯತ್ನ ಆಗಲೇಬೇಕು. ಯಾಕೆಂದ್ರೆ ಉಗ್ರರು ಒಬ್ಬರಿದ್ರೂ ಸಾಕು, ಬೀಜಾಸುರರ ರೀತಿಯಲ್ಲಿ ಅಲ್ಲಲ್ಲೇ ಹುಟ್ಕೊಳ್ತಾನೆ ಇರ್ತಾರೆ. ಆ ರೀತಿ ಆಗಬಾರ್ದು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಜೊತೆಗೆ ಕೇಂದ್ರ ಇಂಟೆಲಿಜೆನ್ಸ್ ಏನಿದೆ ವೈಫಲ್ಯತೆ ಇದೆ ಅನ್ಸುತ್ತೆ, ಹಾಗಾಗಿನೇ ಹೀಗಾಯ್ತು. ಪುಲ್ವಾಮಾ ದಾಳಿ ಆದ ನಂತರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈ ರೀತಿ ಅಟ್ಯಾಕ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬಹುದಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ನಿನ್ನೆ MB ಪಾಟೀಲ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದರೆ ಈಗ ನೆಮ್ಮದಿ ನೆಲೆಸಿದೆ, ಪ್ರಜಾಪ್ರಭುತ್ವ ಇದೆ ಅಲ್ಲಿ ಎನ್ನುವಂಥ ಕಾರಣಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಇಷ್ಟೆಲ್ಲ ವರ್ಷಗಳಾದಮೇಲೆ ಚುನಾವಣೆ ಆಯಿತು, ಪ್ರಜಾಪ್ರಭುತ್ವ ನೆಲೆಸ್ತು ಅನ್ನುವಂಥ ಕಾರಣಕ್ಕೆ CM ಆಗಿ ಒಮರ್ ಅಬ್ದುಲ್ಲಾ ಅವರು ಆಯ್ಕೆ ಆದರು. ಇಷ್ಟೆಲ್ಲ ಆದಮೇಲೆ ಹೆಂಗಿದ್ರು ಒಂದಷ್ಟು ಭದ್ರತೆ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಫೋರ್ಸ್ ವಾಪಸ್ ಪಡ್ಕೊಂಡಿದ್ರು. ಹಾಗಾಗಿನೇ ಈ ದಾಳಿ ಆಯ್ತಾ, ವೈಫಲ್ಯತೆ ಇತ್ತಾ, ಅದು ಒಂದು ಪ್ರಶ್ನೆ. ಸ್ಟೇಟ್ನಲ್ಲೇ ಇರಲಿ, ಅವರನ್ನ ಮಟ್ಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳೀಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಕೂಡದು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ. ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು ಸತ್ತಿದ್ರು. ಈಗ 26 ಜನ ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ. ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ, ಇನ್ನೊಂದು ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು, ಬೆಂಬಲವನ್ನು ನಾವು ಕೊಡ್ತೇವೆ, ನಮ್ಮ ಪಕ್ಷ ಕೊಡ್ತದೆ, ನಮ್ಮ ಸರ್ಕಾರ ಕೊಡ್ತದೆ.